ಹಲೋ. ಹಾಯ್. ಇವತ್ತು ಮೆಣಸಿನ್ಕಾಯಿ ಖಾರ ಪುಡಿ ಮಾಡ್ತೇವೆ. ಇದು ಮಳೆ ದಿನದಾಗ ಸ್ವಲ್ಪ ಎಣ್ಣೆ ಹಚ್ಚಿ ಬಿಸಿ ಮಾಡಾಕತ್ತೇನು. ಇದು ಮಳೆ ದಿನದಾಗ ಮೆಣಸಿನ್ಕಾಯಿ ತಂಪಿರ್ತಾವೆ, ಅದಕ್ಕೆ ಒಂದು ಸ್ವಲ್ಪ ಖಾರ ಪುಡಿ ಅದು ಬೇಕಾತಂದ್ರೆ ಇದನ್ನು ತೆವಿ ಒಳಗೆ ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ಹುರಿದೆವು. ಇದನ್ನು ಹೆಂಗೆ ಹುರಿದು ಖಾರ ಮಾಡ್ತೇವೆ ಅಂತ ಹೇಳ್ತೇನೆ ನಿಮಗೆ. ಖಾರ ಪುಡಿ ಆಗೈತಿ ನಮ್ಮ ಮನೇಲಿ, ಅದಕ್ಕೆ ಇದನ್ನು ಸ್ವಲ್ಪ ಮಿಕ್ಸಿಗೆ ಹಾಕಿ ಇಟ್ಕೊತೇವೆ. ಸ್ವಲ್ಪನ ಬೆಚ್ಚಗೆ ಮಾಡತ್ತನು. ಆಮೇಲೆ ಕಬ್ಬಿನ ಕಡಾಯಿ ತೆವಿ ಇರ್ತೈತಲ್ಲ, ಕಬ್ಬಿನ ತೆವಿ ಒಳಗೆ ದೌಡ್ ಜಲ್ದಿ ಬಿರ್ಸಾಕ್ಕವು. ಇಂಡಾಲಿಮ್ದಾಗ ಅಷ್ಟು ದೌಡ್ ಬಿರ್ಸಾಗೋದಿಲ್ಲ. ಇವು ನೋಡಿದೆ ಇಷ್ಟು ಬಿರ್ಸಾಗ್ಯಾವು. ಇವನ್ನ ಮಿಕ್ಸಿಗೆ ಹೊಡೆಸ್ಬೇಕು, ಇವನ್ನ ಮುರಿದ ಕೇಸಿಂದ. ಆಮೇಲೆ ಖಾರ ಪುಡಿ ರೆಡಿ ಆಕತ್ತಿದು. ಈ ಮಳೆ ದಿನದಾಗ ಮೆಣಸಿನ್ಕಾಯಿ ತಂಪದು ಅಂದ್ರೆ ಮಿಲ್ದಾಗ ಹಾಕಿ ಕೊಡೋದಿಲ್ಲ. ಈ ಕಬ್ಬಿನ ಕಡಾದಾಗ ದೌಡು ಬಿರ್ಸಕ್ಕವು. ಈ ಎಂಡಾಲಿಮ್ ತೆವ್ಯಾಗ ದೌಡು ಬಿರ್ಸಾಗೋಲ್ವು. ಅದಕ್ಕೆ ಹಿಂಗೆ ಎಷ್ಟೊತ್ತಾತು ಇವನ್ನ ಹಾಕಾಗೆ ಇವು ದೌಡು ಬಿರ್ಸಾಗೋಲ್ವು. ಇದು 5 ನಿಮಿಷನ್ಯಾಗ ಅಂದ್ರೆ ಕೆಬ್ಬಿನ ಹಂಚಿನೊಳಗೆ ಬಿರ್ಸಾಗಿ ಮುರಿಯಾತಾವ ಇದು ನೋಡಿರಿ. ಇದನ್ನ ಮಳೆ ದಿನದಾಗ ಯಾರಿಗಾರ ಮೆಣಸಿನ್ಕಾಯಿ ಮೆತ್ತಗೈದ್ದಪ್ಪ ಖಾರ ಪುಡಿ ಬೇಕಾಗಿತ್ತಂದ್ರೆ ಈ ಥರ ಕೆಬ್ಬಿನದ್ರೊಳಗೆ ಬಾಣಲಿ ಒಳಗೆ ಮಾಡ್ಬೋದು. ಆದರೆ ಇಂಡಾಲಿಮ್ದಾಗ ದೌಡು ಅಷ್ಟು ಇದಾಗೋದಿಲ್ಲ. ಇದು ಮೆತ್ತಗೆ ಉಳಿತಾವು, ಭಾಳ ಹೊತ್ತಿಗೆ ಹಾಕವು. ಈ ಕಬ್ಬಿನ ಬಾಳ್ಗೆ ಒಳಗೆ ಜಲ್ದಿ ಆಕೈತಿ. ಮಾಡಿ ನೋಡಿರಿ ನೀವು. ಖಾರ ಪುಡಿ ಹೆಂಗೆ ಮಾಡೋದು ಅನ್ನೋದು ಹೇಳ್ತಾನೆ. ಇದನ್ನು ಮಿಕ್ಸಿಗೆ ಹಾಕ್ಬೇಕೈತಾರೆ, ಏನೇನು ಮಾಡ್ಬೇಕು ಅನ್ನೋದು ಯಾಕಂದ್ರೆ ಆಗಲೇ ಈಗ ಮುರಿಯಾಕತ್ತಾವು, ಬಿರ್ಸಾಗಿದೆ ಇವು. ಸಣ್ಣ ಉರಿ ಇಟ್ಕೊಂಡು ಹಿಂಗೆ ಎಲ್ಲ ತವೆ ಮ್ಯಾಗ ಇಟ್ಕೊಂಡು ಹುರಿಬೇಕು. ಕೆಬ್ಬಿಂದ್ರಾಗ ಜಲ್ದಿ ಹುರಿತಾವು. ಮಾಡಿ ನೋಡಿಗ್ರಿ. ಇದು ಹಿಂಗೆ ಮುರಿಯಾತಾವ ನೋಡಿ. ಈಗ ಇವನ್ನ ಮಿಕ್ಸಿ ಒಳಗೆ ಹಾಕೋದು. ಈಗ ಮುರಿದು ದೌಡ್ ಸಣ್ಣ ಆಕೈತಿದು. ಎಷ್ಟು ಮುರಿದು ಹಾಕೋದು. ಇವನು ಬಿರ್ಸಾಗ್ಯಾವ. ಈಗ ಖಾರ ಜಲ್ದಿ ಬೇಕಂದ್ರೆ ಈ ಮಳೆ ದಿನದೊಳಗೆ ಬಿಸಿಲು ಬೀಳೋದು ಅಪರೂಪ, ಹಿಂಗಾಗಿ ದೌಡ್ ಇದಾಗೋದಿಲ್ಲ. ಹಿಂಗೆ ಇದ್ರ ಸಂಬಂಧಾಗಿ ಇದನ್ನು ಹಿಂಗೆ ಮುರಿದು ಹಾಕ್ಕೋಬೇಕು ಇವು ಕೈಲೇ. ಜಲ್ದಿ ಸಣ್ಣಗೆ ಹಾಕತಿ. ಎಷ್ಟು ಬಿರ್ಸಾಗ್ಯಾವದು ಕಬ್ಬಿನ ಕಡಾದಾಗ ಮಾಡ್ಬೇಕು ಇವನು. ಇಷ್ಟು ಈಗ ಫಸ್ಟ್ ಹಾಕ್ಕೋತೇನೆ ಇವನು ಮೆಣಸಿನ್ಕಾಯಿ. ಇವು ಸಣ್ಣಗೆ ಮುರಿದು ಇಟ್ಕೊಂಡೇನು ಇವ್ನು. ಹಿಂಗೆ ಇನ್ನೊಂದೊಂದು ಉದಾವು ಇನ್ನು ಬಿರ್ಸಾಗಿದ್ದಾವೆ. ಇದಕ್ಕೆ ಇಲ್ಲಷ್ಟು ಇನ್ನೊಂದು ಡಬ್ಬಿ ಹಾಕಿದ್ದೇನೆ ಇದನ್ನು ಬಿರ್ಸಾಗಕ್ಕೆ. ಇದು ಮಾಡೋ ಮಟ್ಟ ಅಂದ್ರೆ ಇದು ಹಾಕತಿ ಬಿರ್ಸ. ಇದಕ್ಕೆ ಸ್ವಲ್ಪ ಇಷ್ಟು ಉಪ್ಪು ಹಾಕ್ಕೊಂಡಿದ್ದೆ, ಒಂದು ಚಮಚದಷ್ಟು ಉಪ್ಪು ಹಾಕಿ ಬರೀ ಉಪ್ಪು ಮೆಣಸಿನ್ಕಾಯಿ ಅಷ್ಟೇ ಮಿಕ್ಸಿ ಹೊಡ್ಸೋದು. ಇದು ಮಿಕ್ಸಿ ಹೊಡ್ಸಿದನು. ಮಿಕ್ಸಿ ಹೊಡ್ಸಂತಲೇ ಸೂಪರ್. ವಾವ್ ನೋಡಿ, ಖಾರ ಎಷ್ಟು ಪೌಡ್ರ್ ಆದಂಗೆ ಆಗೈತಿ. ಕಲರ್ನು ಎಷ್ಟು ಚಂದ ಬಂದತ್ತಿದು. ಎಣ್ಣೆಗಪ್ಪ ಮ್ಯಾಗ ಕೆಂಪ ಎಷ್ಟು ಚಲೋ ಆಗೈತಿ, ಸಣ್ಣಗೈತಿ. ಇದು ಖಾರ ಪುಡಿ ಬೇಕಂದ್ರೆ ಮಳೆಗಾಲ ದಿವಸದಾಗ ಈ ಥರ ಮಾಡ್ಕೋಬೋದು. ನೀವು ಮಾಡಿ ನೋಡಿರಿ, ಭಾಳ ಚಂದ ಆಕೈತದ. ಖಾರ ಎಣ್ಣೆ ಹೆಚ್ಚಿಗೆ ಹುರಿದಿದ್ನಿ, ಹುರಿದು ಸ್ವಲ್ಪ ಖಾರ ಪುಡಿ ಬೇಕಾಗಿತ್ತು, ಅದಕ್ಕಾಗಿ ಮಾಡ್ಕೊಂಡು ನಾನು. ಚೋಡಾಕದು ಹಚ್ಚಾಕಂತೇಳಿ ಚುನ್ಮರಿಗೆ ಚೋಡಾಕ ಇವೆಲ್ಲ ಒಣ ಖಾರ ಪುಡಿ ಬೇಕು, ಉಪ್ಪಿನಕಾಯಿಗೆ ಇಂಥವೆಲ್ಲ ಬೇಕು. ಅದಕ್ಕೆ ಮನ್ಯಾಗ ಮಾಡ್ಕೋಬೇಕಂದ್ರೆ ಅವಾಗನೇ ಹಿಂಗೆ ಕಬ್ಬಿನ ಕಡಾದಾಗ ಬಿಸಿ ಮಾಡಿ ಇದನ್ನು ಮಿಕ್ಸಿಗೆ ಹಾಕ್ಬೇಕು. ಎಷ್ಟು ಸೂಪರ್ ಆಗೈತಿ, ಭಾರಿ ಆಗೈತಿ. ಮಾಡಿ ನೋಡಿರಿ.